नमस्कार, आपण पाहत यंदाच्या गळीत हंगामात टनाला 6,000 रुपये ऊसासाठी दर द्या. कर्नाटक राज्य रयत संघटनेचे राज्य कार्याध्यक्ष श्री राजू पवार यांची साखर प्रशासन व सरकारकडे जोरदार मागणी. आज 16/10/2025 रोजी बेळगाव येथील निजलिंग अप्पा साखर कार्यालय येथे रयत संघटनेच्या व जिल्ह्यातील सर्व साखर कारखान्याचे एमडी व मालक यांची मीटिंग बोलवण्यात आली होती. या मीटिंगमध्ये विविध विषयांवर चर्चा करण्यात आली. यावेळी बोलताना साखर कारखानदारांनी काटामारी बंद करावी आणि उसाला कारखानदारांनी 4,000 रुपये दर तसेच सरकारने 2,000 रुपये दर शेतकऱ्यांना द्यावा अशी जोरदार मागणी लावून धरली. शेतकऱ्यांच्या विविध विषयांवर राजू पवार आक्रमक होताना निपाणीच्या हलसिद्धनाथ साखर कारखान्यावर सरकारने काय कारवाई केली त्याचा तपशील आम्हाला द्यावा. यंदाच्या गळीत हंगामाला साखर कारखानदारांनी 4,000 रुपये दर टनाला आणि सरकारने 2,000 रुपये दर टनाला असे मिळून 6,000 रुपये शेतकऱ्यांना मिळावेत अशी जोरदार मागणी करून दर निश्चित केल्याशिवाय ऊस तोड करू दिली जाणार नाही असा खणखणीत इशारा कर्नाटक राज्य रयत संघटनेचे राज्य कार्याध्यक्ष श्री राजू पवार यांनी प्रशासनाला दिला. आजच्या या मीटिंगसाठी चुनाबापू पुजारी, प्रकाश नाईक, शशिकांत पडसलगे, पांडू बिरनगट्टी, शंकरप्पा तोलमर्डी, गोपाल कोकोनूर, वासू पांढरवाडी, कुमार मराठी, सातापा मलपुरे, गुरुनाथ कुकेरी, मल्लाप्पा अंगडी तसेच निपाणी भागातील बाबासो पाटील, कलगोंडा कोटगे, विजय मंगावते, सर्जेराव हेगडे, कर्नाटक राज्य रयत संघटनेचे निपाणी तालुका उपाध्यक्ष बबन जामदार, कारदगा झेडपी अध्यक्ष एकनाथ सादळकर, निपाणी तालुका रयत संघटना अध्यक्ष सुनील पाटील, सागर पाटील, सचिन कांबळे, चिनू कुळवडे, शिवाजी वाडेकर, पिंटू लाड, मयूर पवार असे अनेक पदाधिकारी व शेतकरी नेते व शेतकरी बंधू उपस्थित होते. या बातमीची लाईव्ह अपडेट घेतली आहे हिरकणी न्यूजचे कर्नाटक संपादक बबन जामदार निपाणी यांनी. ಸಕ್ಕರೆ ಕಮಿಷನರ್ ಹೋಗಿ ಸಕ್ಕರೆ ಕಮಿಷನರ್ ಅಂತಾರೋ ಕಮಿಷನರ್ ಆಫೀಸ್ನಾಗ ಇಲ್ಲ, ಯಾರ ಕಡೆ ಕಂಪ್ಲೇಂಟ್ ಮಾಡೋದು? ಮತ್ತು ನಾವು ಸಿಎಂ ಕಡೆ ಹೋಗಿದ್ದು, ಸಿಎಂ ಕಡೆ ಹೋಗೋದು ನಾವು ಹೋಗುದು ನಮ್ಗೂ ಟಾವೆಲ್ ನೋಡ್ಕೊಡ್ಲಿ ಸಾಹೇಬ್ರು ನಮ್ಗೂ ಬಿಡಾಕ್ ತಯಾರಿಲ್ಲ. ಹೋರಾಟಗಾರರು ಹೆಂಗ್ ಬಿಡ್ತಾರ? ನಾವು ಭಾಳ ರಿಕ್ವೆಸ್ಟ್ ಮಾಡಿದ್ವಿ, ನಮ್ದು ಹೆಂಗಾಯ್ತು ಹಿಂಗಾಯ್ತು ನಿಮ್ದು ಕೆಲಸ ನಾವು ಮಾಡ್ತಾರ, ಸಾಹೇಬ್ ಯಾರು ಬಿಡ್ತಾರ? ಹೋರಾಟಗಾರ ಸಿಎಂಗೆ ಭೇಟ್ ಮಾಡಾಕ್ ಬಿಡಲ್ಲ, ಜಿಲ್ಲಾ ಉಸ್ತುವಾರಿ ಭೇಟ್ ಮಾಡಾಕಿಲ್ಲ. ಇದು ಪರಿಸ್ಥಿತಿ ಐತ್ರಿ ನೋಡ್ರಿ. FIR ಆಗಿತ್ತು, ಏನ್ ಡೈರೆಕ್ಟರ್ದು ಅರೆಸ್ಟ್ ಇಲ್ಲ, FIR ಕಾಪಿ ಐತ್ರಿ ನಮ್ ಕಡೆ. ಸಭೆ ಇಲ್ಲ, ನೌಕರದು ಸಭೆ. ಇದು ಏನ್ ಬರ್ದಿನ ಅಂದ್ರೆ ಮಾಲೀಕ್ದು ಏನ್ ಸಂಬಂಧ ಇಲ್ಲ. ನಾವು ಶೇರ್ ತುಂಬಿದೀವಿ, ನಾವು ಮಾಲೀಕ. ಮಾಲೀಕ್ ಇದು ಮತ್ತು ಅಂದ್ರೆ ಮುಖಂಡರ ಮ್ಯಾಗ ಬರ್ತಿದ್ವಿ ನೋಡ್ರಿ. ಜಿಲ್ಲೆ ರೈತರ ಮುಖಂಡರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಇದು ಬರ್ದಿನ. ಯಾಕೆ ತಪ್ಪನ್ರಿ? ನಮ್ದು ಹೊರಗೆ ಹೋಗುದು ಬರುದು ನಮ್ಗೂ ಕಾರ್ಡ್ ಕೊಡ್ರಿ. ಪ್ರತಿ ಕಾರ್ಖಾನೆದು MF ಸಮಯ 5-10 ಮಂದಿ ರೈತರು ಪಾಸ್ ಯಾಕೆ ಕೊಡ್ಲಿಬೇಕು? ನಮ್ದ ಜವಾಬ್ದಾರಿ. ಸಕ್ಕರೆ ಎಷ್ಟು ತುಡುಕ್ ಮಾಡ್ತಾರೋ, ತೂಕ ಎಷ್ಟು ನಾವು ಒಂದ್ ದಿವಸ ನಿಮ್ಗೆ ರಿಪೋರ್ಟ್ ಕೊಡ್ತಾರ. ದಿವಸ ನಮ್ದು ಅಧಿಕಾರ ಐತೆ. ಆಡಳಿತ ಮಂಡಳಿ ಇರಲಿ, 10 ಮಂದಿನೂ ಕಮಿಟಿ ಮಾಡಿ ನಾವು ಹೋಗ್ತಾರ ನೋಡ್ರಿ. ನಮ್ದು ಜವಾಬ್ದಾರಿ ನಾವು ಹೋಗ್ತಾರ. ಇದು ನೋಡ್ರಿ ರೆಕಾರ್ಡ್ ಆಯ್ತು. ನೀವ್ ಏನ್ ಮಾಡ್ಕೊಂಡ್ರಿ? 50 ಕ್ವಿಂಟಲ್ ನಾವ್ ಹಿಡಿದಾರ 5,000 ತೋರಿಸಿದ್ವಿ. ಏನ್ ವಿಚಾರ ನೋಡ್ರಿ, ಕಾನೂನು ಸರ್. ನಾವು ವಾಚ್ ಇತ್ತೇನೆ ಇವ್ರ ಮ್ಯಾಗೆ. ನೀವು ಸಾಕರ್ ತುಡುಕ್ ಕನ್ನಡಕ್ಕೇನು ವಾಚ್ ಕಣ್ಣಿಟ್ಟೇನು? ಇವ್ರಿಗೆ ಸಕ್ಕರೆ ತುಡುಕ್ ಹೋಗ್ತಾರಂತ ನಾವು ಕಣ್ಣಿಟ್ಟರು. ನಜರ್ ಇಟ್ಟೇನು? ಇವ್ರು ತುಡುಕ್ ಮಾಡಕ್ ಬಂದ್ರು ನಮ್ಮ ಮೇಲೆ ಕೇಸ್ ಹಾಕ್ಯಾರ. ಇಂಥ ಪರಿಸ್ಥಿತಿ ಇಲ್ಲ. ಹಾಕಿಲ್ಲ, ವಾಪಸ್ ತಗೊಂಡಿವೆ. ವಾಪಸ್ ಯಾಕೆ ತಗೊಂಡಿವಿ? ನಾವು ಪ್ರೂಫ್ ಕ್ಯಾಮೆರಾ ತೋರಿಸಿದೀವಿ. ನಾವು ಯಾಕೆ ಬಂದಿದ್ದೀವಿ? ಕೇಸ್ ಹಾಕಿಲ್ಲ, ಫಸ್ಟ್ ನಮ್ FIR ಆಗಿಲ್ಲ, ನಾವು ತೋರಿಸಿದೀವಿ. ನಿಮ್ ಬಹುತೇಕ ಎಲ್ಲ ಗೊತ್ತೈತೆ ಸಾಹೇಬ್ರಿ. ಇದು ಮತ್ತೆ ನಿಮ್ಗೆ ನೋಡ್ರಿ FIR ಆಗಿತ್ತು. ಈ ಟೈಮಲ್ಲಿ ನಾನು ಮತ್ತೊಂದು ಹೇಳ್ಬೇಕು. ನೀವ್ ಯಾವಾಗ CM ಹತ್ರ ಬಂದಿದ್ರಿ, ನಾ ಯಾವಾಗ ಸ್ಟಾಪ್ ಮಾಡಿದ್ರಿ ಅಂತ ಹೇಳ್ಬೇಕು. ನಾ ಎಂತ ನಿಂದಿಸಂಗಿಲ್ಲ. ಇನ್ನ ನಾ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ 2 ನಿಮಿಷ ನನ್ನ ವ್ಯವಸ್ಥೆ ಮಾಡ್ತೀನಿ ಅಂತ. ಇದು ಮತ್ತೆ ಸರ್ ನೀವು ಹೇಳಿದಿರಿ, ನಾವು ಎಲ್ಲರ ಮುಂದೆ ಯಾಕೆ ಹೇಳಿಲ್ಲ? ನೀವು ಕಿವಿಮ್ಯಾಗ ಹೇಳಿದವ್ರ ಹತ್ರ ಸಲುವಾಗಿ ನಿಮ್ದು ಹೆಸರು ಯಾಕೆ ಹೇಳಿಲ್ಲ? ನೀವು ಹೇಳಿದೀವಿ ನಮ್ಗೂ.
ಯಾಕಂದ್ರೆ ನೀವು ಏನ್ ಪರ್ಸನಲ್ ವಿಷಯ ಮಾತಾಡಿದ್ದು ಪರ್ಸನಲ್ ಇರೋ ಸಲುವಾಗಿ ನಾವು ಮಾತಾಡಿದ್ವಿ. ನಿಮ್ದು ಹೆಸರು ಯಾಕೆ ತಗೊಂಡಿಲ್ಲ ಮತ್ತೆ ನೀವು ತಗೊಂಡಿಲ್ಲ ಏನಾಗಿತ್ತು ಸೂಕ್ಷ್ಮತೆ ಅಂತ ಹೇಳಿ ಎಲ್ಲ ಸರ್ 50 ಕ್ವಿಂಟಲ್ ಸಕ್ಕರೆ ತುಡುಕ್ ಮಾಡ್ಯಾರು. ಎಷ್ಟು ವರ್ಷದ ಗೊತ್ತಾಯ್ತು? 5,000 ಕ್ವಿಂಟಲ್ 50,000 ಕ್ವಿಂಟಲ್ ತುಡುಕ್ ಮಾಡ್ಯಾರು. ಇವ್ರ GST ಮತ್ತು ಇವನ ಅಧಿಕಾರಿ ಬಂದು ಎಷ್ಟು ಇವ್ರಿಗೆ ತಿನ್ನೋರು ನಮಗೂ ಗೊತ್ತಿಲ್ಲ. ಕೊಟ್ಯಾನ್ಗಟ್ಲೆ ತಿನ್ನು ಒಂದು 5,000 क्विंटल ತೋರಿಸಿದ್ವಿ. ಇದು ಎಲ್ಲ ರೆकॉर्ड ಐತೆ. ಮತ್ತೆ ಕಾಪಿ ನಿಮ್ಗೆ ಕೊಡ್ತೀರಿ ನೋಡ್ರಿ ಎಷ್ಟು ರೈತರು नुकसान. आपल्या हिरकणी न्यूज चॅनलला लाईक करा, शेअर करा आणि सबस्क्राईब करायला विसरू नका आणि रहा अपडेट.